ಫೈನಲಿ ಇಂಡಿಯಾದ ಹತ್ರ ಆ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಟೆಕ್ನಾಲಜಿ ಬಂದಿದೆ. ಈ ಟೆಕ್ನಾಲಜಿ ಜಗತ್ತಿನ ಬರೀ 4 ದೇಶದ ಹತ್ರ ಮಾತ್ರ ಇತ್ತು. ಏನು ಆ ಟೆಕ್ನಾಲಜಿ ಅಂದರೆ, ನೀವು ನಮ್ಮ ದೇಶದ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲ, ರೈಲ್ವೆ ಟ್ರ್ಯಾಕು ಲಕ್ಷಾಂತರ ಕಿಲೋಮೀಟರ್ ಇದೆ ನಮ್ಮ ದೇಶದಲ್ಲಿ. ಸೊ ಆ ರೈಲ್ವೆ ಟ್ರ್ಯಾಕಿಂದ ನಾವು ಮಿಸೈಲ್ಸ್ನ ಲಾಂಚ್ ಮಾಡ್ಬೋದು. ಏನಾಗ್ತಿತ್ತು ಅಂದರೆ, ನಾರ್ಮಲಾಗಿ ಮಿಸೈಲ್ಸ್ ಲಾಂಚ್ ಮಾಡೋಕ್ಕೆ ಯಾವುದೇ ದೇಶದ ಹತ್ರ ಆದರೂ ಮಿಸೈಲ್ ಲಾಂಚ್ ಸೆಂಟರ್ಸ್ ಅಂತ ಇರುತ್ತೆ. ಅದೇ ಜಾಗದಿಂದ ಅವರು ಮಿಸೈಲ್ಸ್ನ ಲಾಂಚ್ ಮಾಡ್ತಾರೆ. ಬಟ್ ಬೇರೆ ದೇಶದವರು ಆ ದೇಶದ ಮಿಸೈಲ್ ಲಾಂಚ್ ಸೆಂಟರ್ಸ್ನ ಸ್ಟ್ರಾಟಜಿಕಲಿ ನೋಡಿ ಮ್ಯಾಪ್ ಮಾಡ್ಕೊಂಡಿರ್ತಾರೆ. ಸೊ ಇನ್ ಕೇಸ್ ಯಾವತ್ತಾದರೂ ಅಟ್ಯಾಕ್ ಮಾಡಬೇಕು ಅಂದಾಗ ಡೈರೆಕ್ಟಾಗಿ ಆ ಸೆಂಟರ್ಸ್ ಮೇಲೆ ಅಟ್ಯಾಕ್ ಮಾಡಿ ಮಿಸೈಲ್ಸ್ ಲಾಂಚರ್ಸ್ನೇ ಅವರು ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಅವಾಗ ನಾವೇನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಹತ್ರ ಈಗ ಸಿಸ್ಟಮ್ ಬಂದಿರೋದು ಟ್ರೈನಿಂದ ನಾವು ಮಿಸೈಲ್ ಲಾಂಚ್ ಮಾಡ್ಬೋದು. ಸೊ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ, ಸೀಕ್ರೆಸಿ ಮೇಂಟೈನಿಗೆ. ಎಲ್ಲ ದೇಶದ ಹತ್ರನೂ ಅವ್ರದೇ ರೀತಿಯಾದ ಟೆಕ್ನಾಲಜಿ ಇರುತ್ತೆ ಮಿಸೈಲ್ ಲಾಂಚಲ್ಲಿ. ಸೊ ನಮ್ಮ ಹತ್ರ ನಾವು ಸೀಕ್ರೆಟಾಗಿ ಒಂದು ದೇಶಕ್ಕೆ ಅಟ್ಯಾಕ್ ಮಾಡಬೇಕು ಅನ್ನೋದಾದರೆ ನಾವು ಸೀಕ್ರೆಟಾಗಿ ಮಿಸೈಲ್ನ ಲಾಂಚ್ ಮಾಡಬೇಕು. ಅನ್ಪ್ರೆಡಿಕ್ಟೇಬಲ್ ಆಗಿ ನಾವು ಮಿಸೈಲ್ನ ಲಾಂಚ್ ಮಾಡಬೇಕು. ಸೊ ಟ್ರೈನ್ ಥ್ರೂ ನಾವು ಮಿಸೈಲ್ ಲಾಂಚ್ ಮಾಡೋದು ಇದನ್ನು ಫುಲ್ಫಿಲ್ ಮಾಡುತ್ತೆ. ಅದಲ್ಲದೆ ಈ ದೇಶದ ಹತ್ರ ಈ ಟೆಕ್ನಾಲಜಿ DRDOದವರು ಡಿಸೈನ್ ಮಾಡಿದ್ದಾರೆ. ಹಾಗೆ ಈ ಸಿಸ್ಟಮ್ನ ಅವ್ರು ಡೆವಲಪ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಬರೀ 4 ದೇಶದ ಹತ್ರ ಮಾತ್ರ ಇತ್ತು. ಅದೇ ಅಮೇರಿಕಾ, ರಷ್ಯಾ, ಚೈನಾ ಮತ್ತು ನಾರ್ತ್ ಕೊರಿಯಾದ ಹತ್ರ. ಈಗ ಈ ಸಿಸ್ಟಮು ಇಂಡಿಯಾಗೂ ಬಂದಿದೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.